ಕರ್ನಾಟಕದಲ್ಲಿರುವ ಅತ್ಯಂತ ಹಳೆಯ ಚರ್ಚ್ ಯಾವುದು? ರೋಸರಿ ಚರ್ಚ್ ಮಂಗಳೂರು, ಸೇಂಟ್ ಮೇರೀಸ್ ಬೆಸಿಲಿಕಾ ಬೆಂಗಳೂರು. ಮೋಸ್ಟ್ಲಿ ರೋಸರಿ ಚರ್ಚ್ ಮಂಗಳೂರು ಅಂತ ಹೇಳ್ತಾ ಇದ್ದೀರಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತದಲ್ಲಿ ಕ್ರಿಸ್ಮಸ್ ಹಬ್ಬದ ಆಚರಣೆಯು ಯಾವ ಶತಮಾನದಲ್ಲಿ ಆರಂಭವಾಯಿತು? 16ನೇ ಶತಮಾನವ, 18ನೇ ಶತಮಾನವ? 16 ಇರಬೇಕು. ಯಾಕೆ ಅಂತ ಆಮೇಲೆ ಕೇಳ್ತೇನೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತದಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವಾಗ ನಕ್ಷತ್ರ ದೀಪಗಳನ್ನು, ಸ್ಟಾರ್ ಲ್ಯಾಂಟರ್ಗಳನ್ನು ಬೆಳಗೋದುಂಟು. ಇದು ಯಾವುದರ ಸಂಕೇತ? ಪೋಲ್ ಸ್ಟಾರ, ಧ್ರುವ ನಕ್ಷತ್ರವ, ಅಥವಾ ಸ್ಟಾರ್ ಆಫ್ ಬೆತ್ಲೆಹೆಮ್? ಸ್ಟಾರ್ ಆಫ್ ಬೆತ್ಲೆಹೆಮ್. ನೀವು ಹೇಳಿದಿರಿ ಅದನ್ನು. ಕ್ರಿಸ್ತ ಹುಟ್ಟಿದಾಗ ಆಕಾಶದಲ್ಲಿ ಒಂದು ನಕ್ಷತ್ರ ಕಾಣುತ್ತೆ. ಇಲ್ಲಿಂದ ಫ್ರಮ್ ದ ಈಸ್ಟ್ 3 ಜನ, ಅವರಿಗೆ ಅದರ ಅರಿವಿರುತ್ತೆ, ಅವ್ರು ಹುಡುಕೊಂಡು ಬರ್ತಾರೆ, ಆ ನಕ್ಷತ್ರವನ್ನು ಲೀಡ್ ಮಾಡುತ್ತೆ ಅಂತ. ಆಗಿನ ಕಾಲದಲ್ಲಿ ನಕ್ಷತ್ರವನ್ನು ಸ್ಟಡಿ ಮಾಡ್ತಿದ್ದು, ಆಸ್ಟ್ರಾನಮಿ ಸ್ಟಡಿ ಮಾಡ್ತಿದ್ರು ಇಂಡಿಯನ್ಸ್ ಓನ್ಲಿ. ಆ 3 ಜನ ಈಸ್ಟಿಂದ ಬಂದವರು ಅನ್ನೋದನ್ನು ನಮಗೆ ನೀವು ಕ್ರಿಬ್ ಅಂತ ಕ್ರಿಸ್ಮಸ್ಗೆ ಇಡ್ತೀವಲ್ಲ, ಅದರಲ್ಲಿ ಇಡ್ತಾರೆ. ಬಟ್ ಅದನ್ನು ಅರಬ್ಸ್ ಥರ ತೋರಿಸ್ತಾರೆ. ಅವರು ಅರಬ್ಸ್ ಇರಲಾರರು. ಯಾಕೆಂತಂದರೆ ಅವ್ರಿಗೆ ಆಸ್ಟ್ರಾನಮಿ ಗೊತ್ತಿರಲಿಲ್ಲ. ಇಟ್ ವಾಸ್ ಓನ್ಲಿ ಇಂಡಿಯಾ ವಿಚ್ ಸ್ಟಡಿಡ್ ಫಿಲಾಸಫಿ, ದ ಬರ್ತ್ ಆಫ್ ಕ್ರೈಸ್ಟ್ ಬಗ್ಗೆ ಅವ್ರಿಗೆ ಗೊತ್ತಾಗಿದ್ದು ಬಹುಶಃ ನಮ್ಮವರೇ ಇರಬೇಕು. ಹೊಸ ನೋಟ ಕೊಟ್ಟರೆ ತಾವು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತದ ಯಾವ ನಗರವು ಕ್ರಿಸ್ಮಸ್ ಕೆರೋಲ್ ಹಾಡುಗಾರಿಕೆಯ ಸ್ಪರ್ಧೆಗೆ ಅತ್ಯಂತ ಹೆಸರುವಾಸಿಯಾಗಿದೆ? ಶಿಲ್ಲಾಂಗ್, ದಿಬ್ರುಗಢ? ಶಿಲ್ಲಾಂಗ್. 10ನೇ ಪ್ರಶ್ನೆ ಈಗ ಬರ್ತಾ ಇದೆ. ಕ್ರಿಸ್ಮಸ್ ಹಬ್ಬವನ್ನು ಡಿಸೆಂಬರ್ 25ರಂದು ಆಚರಿಸೋದಕ್ಕೆ ಕಾರಣವೇನು? ಸಮ್ಮರ್ ಸೊಲಸ್ಟೇಸಾ, ವಿಂಟರ್ ಸೊಲಸ್ಟೇಸಾ, ಯಾವುದು ಅಂತ? ಅದು ನನಗೆ ಗೊತ್ತಿಲ್ಲ. ಸಮ್ಮರ್ ಸೊಲಸ್ಟೇಲ್ ಅಂತ ಹೇಳ್ತಾರೆ. ಸಮ್ಮರ್, ವಿಂಟರ್, ಯಾವುದು? ವಿಂಟರ್. ಉತ್ತರವನ್ನು ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆಗೆ ಉತ್ತರ ತಾವು ಹೇಳಿದಿರಿ ರೋಸರಿ ಚರ್ಚ್ ಮಂಗಳೂರು ಅಂತ. ಉತ್ತರ ಸರಿಯಾಗಿದೆ. 1568ರಲ್ಲಿ ಬೋಳಾರ ಅಂತ ಒಂದು ಸ್ಥಳ, ಅದು ನೇತ್ರಾವತಿ ನದಿಯ ದಡದ ಮೇಲೆ ಇದೆ. ಅಲ್ಲಿ ಮೊದಲ ಚರ್ಚು ಆರಂಭವಾಗುತ್ತಂತೆ. ಇದನ್ನು ಪೋರ್ಚುಗೀಸ್ ಮಿಷನರಿಗಳು ಆರಂಭಿಸ್ತಾರೆ. ಅದಾದ ಮೇಲೆ 2ನೇ ಚರ್ಚು ಆ ಪ್ರದೇಶದಲ್ಲಿ ಆರಂಭ ಆಗೋದು ಮಿಲಾಗ್ರೆಸ್ ಚರ್ಚ್ ಅಂತ ಹೇಳ್ತಾರೆ. ಮತ್ತೊಂದು ಆಯ್ಕೆಯಲ್ಲಿ ಸೇಂಟ್ ಮೇರೀಸ್ ಚರ್ಚ್ ಅಂತ ಹೇಳಿದ್ನಲ್ಲ ಬೆಂಗಳೂರಲ್ಲಿರೋದು, ಅದು ತೀರಾ ಇತ್ತೀಚೆಗೆ 1882ರಲ್ಲಿ ಅದು ಆರಂಭವಾಗುತ್ತೆ. ಮುಂದಿನ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. 16ನೇ ಶತಮಾನ ಅನುಮಾನವೇ ಇಲ್ಲ. ಯಾಕಂದರೆ ಪೋರ್ಚುಗೀಸರು ಬಂದ ಮೇಲೆ ಈ ಕ್ರಿಸ್ಮಸ್ ಹಬ್ಬ ಇತ್ಯಾದಿಗಳ ಆಚರಣೆ ಎಲ್ಲ ಬಹಳ ಬಹಳ ಪ್ರಸಿದ್ಧಿಗೆ ಬಂದದ್ದು. ಮುಂದಿನ ಪ್ರಶ್ನೆಗೆ ನೋಡೋಣ. ಸ್ಟಾರ್ ಆಫ್ ಬೆತ್ಲೆಹೆಮ್ ತಾವೇ ವಿವರಣೆಯನ್ನು ಕೊಟ್ಟಿದ್ದೀರಿ. ಬಹಳ ಕುತೂಹಲಕರವಾದ ಒಳನೋಟ. ಭಾರತೀಯರಿಗೆ ಗೊತ್ತಿತ್ತು ಯೇಸು ಕ್ರಿಸ್ತ ಹುಡ್ತಾ ಇದ್ದಾನೆ ಅಂತ. ಆತನನ್ನು ಹುಡುಕೊಂಡು ಬಂದು ಆತನಿಗೆ ಉಡುಗೊರೆಗಳನ್ನು ಕೊಡುವ ಪ್ರಸಂಗ ಇದೆಯಲ್ಲ, ಅದರ ಬಗ್ಗೆ ಒಳನೋಟವನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು ತಮಗೆ. ಮುಂದಿನ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಶಿಲಾಂಗ್, ಉತ್ತರ ಸರಿಯಾಗಿದೆ. ಮೇಘಾಲಯದಲ್ಲಿರ್ತಕ್ಕಂಥ ಶಿಲಾಂಗಲ್ಲಿ ಈ ಸ್ಪರ್ಧೆ ನಡೆಯುತ್ತಂತೆ, ಹಾಡುಗಾರಿಕೆಯ ಸ್ಪರ್ಧೆ. ಅದನ್ನು ಬಿಟ್ಟರೆ ಕೇರಳದ ಕೋಚಿಯಲ್ಲಿ ನಡೆಯುತ್ತಂತೆ. ತುಂಬ ಚೆನ್ನಾಗಿ ಈ ಸ್ಪರ್ಧೆ ಮುಂಬಯಿ, ಪುದುಚೇರಿ ಮುಂತಾದ ಕಡೆ ನಡೆಯುತ್ತೆ. ಆದರೆ ಬಹಳ ಪ್ರಸಿದ್ಧವಾದದ್ದು ಶಿಲಾಂಗಲ್ಲಿ ನಡೆಯುವಂಥ ಒಂದು ಸ್ಪರ್ಧೆ. ಮತ್ತು ಕೊನೆಯ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ವಿಂಟರ್ ಸೊಲಸ್ಟೇಸ್, ಉತ್ತರ ಸರಿಯಾಗಿದೆ. ಜಾನ್ 8:12ರಲ್ಲಿ ಒಂದು ಮಾತನ್ನು ಹೇಳ್ತಾನೆ. ಲೈಟ್ ಆಫ್ ದಿ ವರ್ಲ್ಡ್ ಅನ್ನೋ ಬಿರುದನ್ನು ಕೊಡ್ತಾನೆ ಯೇಸು ಕ್ರಿಸ್ತನಿಗೆ. ಇದು ಬಹಳ ಅರ್ಥವತ್ತಾಗಿದೆ ಈ ಒಂದು ಮಾತು. ಯಾಕೆ ಅಂತ ಹೇಳ್ತಂದರೆ, ಈ ಡಿಸೆಂಬರ್ 21ರಿಂದ 23, 24, 25ರ ಆಸುಪಾಸಲ್ಲಿ ಸೂರ್ಯ ತನ್ನ ಪಥದಲ್ಲಿ ಏನು ದಕ್ಷಿಣದ ಕಡೆಗೆ ಸಾಗ್ತಾ ಇರ್ತಾನೆ, ಅಂತಿಮ ಘಟ್ಟವನ್ನು ತಲುಪಿ ಅಲ್ಲಿಂದ ಉತ್ತರದ ಕಡೆಗೆ ಬರೋಕ್ಕೆ ಶುರು ಮಾಡ್ತಾನೆ. ಬರೀ ಕತ್ತಲಾಗಿರುತ್ತಲ್ಲ, ಕತ್ತಲಿನಿಂದ ಬೆಳಕಿಗೆ ಹೋಗುವ ದಿನ ಅದು. ಹಾಗಾಗಿ ಯೇಸು ಕ್ರಿಸ್ತ ನಮ್ಮನ್ನೆಲ್ಲ ಬೆಳಕಿನೆಡೆಗೆ ಕರೆದೊಯ್ತಾನೆ ಅನ್ನೋ ಒಂದು ಕಲ್ಪನೆ ಏನಿದೆ, ಅದನ್ನು ಜಾನ್ ಅವರು ಹೇಳ್ತಾರೆ. ಹೇಳಿಬಿಟ್ಟು ಲೈಟ್ ಆಫ್ ದಿ ವರ್ಲ್ಡ್ ಅಂತ ಹೇಳ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಕ್ರಿಸ್ಮಸ್ ಹಬ್ಬ ಆರಂಭವಾಯಿತು ಅನ್ನೋ ಒಂದು ವಾದ ಉಂಟು.